ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಯಾವ ರೀತಿ ಅಡಮಾನ ಸಾಲವನ್ನು ಪಡ್ಕೋಬೇಕು ಅಂತ ತಿಳ್ಕೊತಾ ಹೋಗೋಣ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ಅಡಮಾನ ಸಾಲ ಅಂತಂದರೆ, ರೈತರು ವರ್ಷವಿಡೀ ಕಷ್ಟಪಟ್ಟು ಸಾಲ ಸೂಲನ ಮಾಡಿ ಏನೋ ಮಾಡಿ ಕಟಾವು ಆದಮೇಲೆ ಬೆಳೆಗಳನ್ನು ಬೆಳೀತಾರೆ. ಆ ಬೆಳೆಗಳನ್ನು ಮಾರುಕಟ್ಟೆಗೆ ತಗೊಂಬಂದು ಮಾರೋದಕ್ಕೆ ನೋಡಿದಾಗ ಬೆಲೆ ಕಡಿಮೆ ಇರುತ್ತೆ. ಆವಾಗ ಲಾಸ್ನಲ್ಲಿ ಮಾರೋ ಬದಲು ಏನು ಮಾಡ್ಬೋದು, ನೀವು ಅಲ್ಲಿ ಇಟ್ಟು ನಿಮ್ಮ ಏನು ಉತ್ಪನ್ನಗಳಿರ್ತಾವಲ್ಲ ಆ ಉತ್ಪನ್ನಗಳನ್ನು ಅಲ್ಲಿ ಅಡವಾಗಿಟ್ಬಿಟ್ಟು ಮನೆ ನಡೆಸೋದಕ್ಕೆ ಅಥವಾ ಮುಂದೆ ಯಾವುದಾದ್ರೂ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ಸಾಲದ ರೂಪದಲ್ಲಿ ದುಡ್ಡನ್ನು ಪಡ್ಕೋಬೋದು. ಈ ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವರ್ಷದ ಆದಾಯದಲ್ಲಿ 10% ಹಣವನ್ನು ರೈತರಿಗೆ ಸಾಲ ನೀಡುವುದಕ್ಕಾಗಿ ಈ ಒಂದು ಅಡಮಾನ ಯೋಜನೆಯಲ್ಲಿ ಮೀಸಲಿಡ್ತಾರೆ. ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತಾರೆ ಅಂದರೆ ಲಾಭ ಮಾಡ್ತಾರೆ, ಅದರಲ್ಲಿ 10% ದುಡ್ಡನ್ನು ರೈತರಿಗೆ ಸಾಲ ಕೊಡೋದಕ್ಕೋಸ್ಕರ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ರೈತರು ಬೆಳೆಗಳನ್ನು ಮಾರೋದಕ್ಕೆ ಬಂದಾಗ ಆ ಬೆಳೆಗಳ ಬೆಲೆ ಏನಾದ್ರೂ ಕಡಿಮೆ ಇದ್ದರೆ, ಅಂದರೆ ರೇಟ್ ಕಡಿಮೆ ಇದ್ದರೆ, ಆವಾಗ ಲಾಸಲ್ಲಿ ಮಾರೋದ್ರ ಬದಲು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವಂಥ ಉಗ್ರಾಣಗಳಲ್ಲಿ ನಿಮ್ಮ ಬೆಳೆಗಳನ್ನು ಇಡಿಸ್ಬಿಟ್ಟು ಅಲ್ಲಿಂದ ರಸೀದಿನ ತಗೊಂಡು ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯಲ್ಲಿ ಒಂದು ಅರ್ಜಿನ ಕೊಡ್ತಾರೆ. ಆ ಅರ್ಜಿನ ಭರ್ತಿ ಮಾಡಿ ಚಾಪಾ ಕಾಗದದ ಮೇಲೆ ಒಂದು ಒಪ್ಪಂದ ಪತ್ರನ ಬರಿಬೇಕಾಗತ್ತೆ. ಅಂದರೆ ನಾನು 4 ತಿಂಗಳವರೆಗೂ ಅಥವಾ 3 ತಿಂಗಳವರೆಗೂ ಕೂಡ ನನ್ನ ಬೆಳೆಗಳನ್ನು ಉಗ್ರಾಣದಲ್ಲಿ ಇಟ್ಟಿರ್ತೀನಿ, ಆಮೇಲೆ ನಾನು ಈ ಒಂದು ಬೆಳೆನ ಮಾರಿ ನಿಮ್ಮ ಸಾಲನ ತೀರಿಸ್ತೀನಿ ಅಂತ ಬರ್ಕೊಡ್ಬೇಕಾಗುತ್ತೆ. ಅಂದರೆ ನಿಮ್ಮ ಬೆಳೆಯ ಬೆಲೆ ಕಡಿಮೆ ಇರುತ್ತಲ್ವ, ಅದಕ್ಕೋಸ್ಕರ ಏನು ಮಾಡ್ತಾರೆ, ನೀವು 100 kg ರಾಗಿನ ತಗೊಂಡೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ 100 kg. ಅವಾಗ ಏನು ಮಾಡ್ತಾರೆ, ಅದು ಅಷ್ಟನ್ನು ಅಲ್ಲಿ ಇಡಿಸ್ಕೊಂಡು 60% ಅಂದರೆ 60 kgದು ಏನು ಅವತ್ತಿನ ಬೆಲೆ ಇರುತ್ತೆ ಅದನ್ನು ನಿಮಗೆ ಅಡಮಾನ ಸಾಲ ಅಂತ ಕೊಡ್ತಾರೆ. ಆ ಅಡಮಾನ ಸಾಲನ ನೀವು 3 ತಿಂಗಳೊಳಗಡೆ ಏನಾದ್ರೂ ನಿಮ್ಮ ಬೆಳೆಗಳನ್ನು ಮಾರಿದ್ರೆ ಯಾವುದೇ ಬಡ್ಡಿನ ಕಟ್ಟುವಂಥ ಅವಶ್ಯಕತೆಯೇ ಇಲ್ಲ. ನೀವು 60% ಏನು ತಗೊಂಡಿರ್ತೀರಲ್ಲ, 60% ನಿಮ್ಮ ಬೆಳೆಯ ದುಡ್ಡನ್ನು ಸಾಲವಾಗಿ ತಗೊಂಡಿರ್ತೀರಲ್ಲ, ಅದನ್ನು ಕಟ್ಟಿದ್ರೆ ಸಾಕು, ಬಡ್ಡಿಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಾವಾಗ 3 ತಿಂಗಳೊಳಗಡೆ ಏನಾದ್ರೂ ನಿಮ್ಮ ಬೆಳೆನ ಮಾರಿದ್ರೆ. ಅದೇ ಏನಾದ್ರೂ 3 ತಿಂಗಳಿಗಿನ್ನ ಜಾಸ್ತಿ ಆದರೆ ಟೈಮು 25,000 ಏನಾದ್ರೂ ನೀವು ತಗೊಂಡಿದ್ರೆ 4% ಬಡ್ಡಿನ ಕಟ್ಟಬೇಕಾಗತ್ತೆ. 50,000 ತಗೊಂಡಿದ್ರೆ 6% ಬಡ್ಡಿ, 1 ಲಕ್ಷ ಏನಾದ್ರೂ ತೊಗೊಂಡಿದ್ರೆ 8% ಬಡ್ಡಿ, 2 ಲಕ್ಷದವರೆಗೂ ಅಂದರೆ 1 ಲಕ್ಷದಿಂದ 2 ಲಕ್ಷದವರೆಗೂ ಏನಾದ್ರೂ ಹಣನ ಸಾಲದ ರೂಪದಲ್ಲಿ ತಗೊಂಡಿದ್ರೆ 10% ಬಡ್ಡಿನ ಕಟ್ಟಬೇಕಾಗತ್ತೆ. ಅದೇ ಏನಾದ್ರೂ ನೀವು 3 ತಿಂಗಳೊಳಗಡೆ ಏನಾದ್ರೂ ನಿಮ್ಮ ಬೆಳೆನ ಮಾರಾಟ ಮಾಡಿ ಒಳ್ಳೆ ಬೆಲೆ ಬಂದರೆ ನೀವು ಜಸ್ಟ್ ಏನು ಸಾಲ ತಗೊಂಡಿರ್ತೀರಲ್ಲ, ನೀವು ಒಂದು 10,000 ಸಾಲ ತಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ, ಆ 10,000 ಮಾತ್ರ ಕಟ್ಟಬೇಕು, 1 ರೂಪಾಯಿನೂ ಕೂಡ ಬಡ್ಡಿಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಈ ಯೋಜನೆಯಿಂದ ರೈತರಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ನಿಮ್ಮ ಹತ್ರ ದುಡ್ಡಿರಲ್ಲ, ನೀವೇನು ಮಾಡ್ತೀರಾ, ನಿಮ್ಮ ಬೆಳೆನ ಮಾರಾಟ ಮಾಡೋಕ್ಕೆ ಬರ್ತೀರಾ, ಅದಕ್ಕೂ ಕೂಡ ಒಳ್ಳೆ ಬೆಲೆ ಇರಲ್ಲ. ಆವಾಗ ನೀವೇನು ಮಾಡ್ಬೋದು, ಸಾಲದ ರೂಪದಲ್ಲಿ ದುಡ್ಡನ್ನ ತೊಗೊಂಡೋಗ್ಬೋದು. ನಿಮ್ಮ ಮನೆ ನಡೆಸೋಕ್ಕೆ ಇರ್ಬೋದು, ಅಥವಾ ನೀವು ಏನಾದರೂ ಬೇರೆ ಬೆಳೆನ ಬೆಳೆಯೋದಕ್ಕೋಸ್ಕರ ದುಡ್ಡನ್ನು ಸಾಲದ ರೂಪದಲ್ಲಿ ತಗೊಂಡೋಗ್ತೀರಾ. ನಿಮ್ಮ ಬೆಳೆ ಏನಾಗಿರುತ್ತೆ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಫಾಗಿರುತ್ತೆ. ಒಳ್ಳೆ ಬೆಲೆ ಬಂತು, 1 ವಾರ ಆದಮೇಲೆ ಒಳ್ಳೆ ಬೆಲೆ ಬಂತು, ಅಥವಾ 2 ವಾರ ಆದಮೇಲೆ ಒಳ್ಳೆ ಬೆಲೆ ಬಂತು ಅಂತಂದರೆ ನೀವು ಬಂದ್ಬಿಟ್ಟು ಆ ಒಂದು ನಿಮ್ಮ ಬೆಳೆಗಳನ್ನು ಮಾರಾಟ ಮಾಡಿಬಿಟ್ಟು ಏನು ಒಂದು 15,000ನೋ 20,000ನೋ ಎಷ್ಟು ಸಾಲ ತೊಗೊಂಡಿರ್ತೀರ ನೀವು, ಆ ಸಾಲನ ತೀರಿಸಿದ್ರೆ ಸಾಕು. 3 ತಿಂಗಳಾದಮೇಲೆ ಬಡ್ಡಿನ ಕಟ್ಟಬೇಕಾಗುತ್ತೆ, ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಈ ವಿಡಿಯೋದಲ್ಲಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಯಾವ ರೀತಿ ಅಡಮಾನ ಸಾಲನ ಪಡ್ಕೊಂಡು ರೈತರು ಲಾಭಾಂಶಗಳನ್ನು ಪಡ್ಕೋಬಹುದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಯೋಜನೆಗಳ ಬಗ್ಗೆ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.